ನಿಮಗೆ ಸ್ವೀಟ್ ಆಗಿರೋ ಗಾರ್ಮನ್ ಫ್ರೇಗ್ರೆನ್ಸ್ ಇಷ್ಟನಾ? ಹಂಗಂದ್ರೆ ಈ ವಿಡಿಯೋ ನೋಡಿ. ಫಸ್ಟ್ ಬಂದುಬಿಟ್ಟು ಸಾಲ್ಟೆಡ್ ಜಿನ್ ಇರೋದು 65. ಒಳ್ಳೆ ಸಾಲ್ಟೆಡ್ ಕ್ಯಾರಮೆಲ್, ಪಿಸ್ತಾಶ್ಯೋ ಇದೆಲ್ಲ ಒಳ್ಳೆ ಕಾಂಬಿನೇಷನ್ ಮಾಡಿರೋ ಸ್ಮೆಲ್ ಇದು, ಓಕೆನಾ? ತುಂಬ ಫೇಮಸ್, ನನಗಂತೂ ಇಷ್ಟ. ಮುಖಕ್ಕೆ ಹೊಡೆಯೋ ಥರ ಸ್ವೀಟ್ ಇರಲ್ಲ, ಸೊ ನೀವು ಖಂಡಿತ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸೇಮ್ ಕಂಪ್ನಿದು 71. ಇದು ಹೆಂಗಿರುತ್ತೆ ಗೊತ್ತಾ? ಮುಖಕ್ಕೆ ಹೊಡೆಯೋ ಥರನೇ ಸ್ವೀಟ್ ಇರುತ್ತೆ, ತುಂಬ ಸ್ವೀಟಾಗಿರುತ್ತೆ. ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ಪಿ ವಿ ಆರ್ ಕ್ಯಾರಮೆಲ್ ಪಾಪ್ಕಾರ್ನ್ ಥರ ಯಮ್ಮಿಯಾಗಿರುತ್ತೆ. ಸ್ವಲ್ಪ ಜನಕ್ಕೆ ಹೆಡ್ಡೇಕ್ ಬರ್ಬೋದು, ನನಗೆ ಓಕೆ. ಇವಾಗ ಬರೋದು ವಿವಾಲ ಜ್ಯೂಸಿ ಅಂತ ಒಂದು ಫ್ರೇಗ್ರೆನ್ಸು. ಹೆಂಗಿರುತ್ತೆ ಅಂದರೆ ಪ್ರಾಪರಾಗಿ ಶುಗರ್ ಮೆಲ್ಟ್ ಮಾಡಿದ ಥರ ಇರುತ್ತೆ, ಶುಗರ್ ಸಿರಪ್ ಥರ ಇರುತ್ತೆ. ವೆರಿ ಯಂಗ್ ಫ್ರೇಗ್ರೆನ್ಸ್. ಮನಸ್ಸಲ್ಲಿ ನಾನು ಯಂಗ್ ಅಂತಲೇ ಅಂದ್ಕೊಂಬಿಟ್ಟಿದ್ದೀನಿ ಅದಕ್ಕೆ. ಇದಂತೂ ನನ್ನ ಪರ್ಸ್ನಲ್ ಫೇವ್ರೆಟ್ ಸ್ಟ್ರಾಬೆರಿ ಫ್ಲರ್ಟ್ ಫ್ರಮ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಇದು ಹೆಂಗಿರುತ್ತೆ ಅಂದರೆ ಬಿಸಿ ಬಿಸಿಯಾಗಿ ಮಾಡಿರೋ ಸ್ಟ್ರಾಬೆರಿ ಕಪ್ ಕೇಕಿಂಗ್ ಸ್ಮೆಲ್ ಬರುತ್ತೆ, ಅದೇ ಥರ. ನಾಟ್ ಟೂ ಸ್ವೀಟ್, ಲಿಟಲ್ ಬಿಟ್ ಆಫ್ ಟ್ಯಾಂಗಿನೆಸ್ ಆ್ಯಡೆಡ್ ಆಗಿರುತ್ತೆ. ಸೊ ನಿಮಗೆ ಸ್ವೀಟ್ ಆ್ಯಂಡ್ ಟ್ಯಾಂಗಿ ಫ್ರೇಗ್ರೆನ್ಸ್ ಇಷ್ಟ ಅಂದರೆ ಖಂಡಿತ ಟ್ರೈ ಮಾಡಿ. ಆಲ್ವೇಸ್ ಡಿಸ್ಕೌಂಟಲ್ಲಿ ಸಿಗುತ್ತೆ, ನೋಡ್ಕೊಂಡು ತಗೊಳ್ಳಿ ಆಯಿತಾ. ನನ್ನ ಪಾಕೆಟ್ನ ಹಾಕಿರೋ ಫ್ರೇಗ್ರೆನ್ಸ್ ಇದೇನೆ, ಕಯಾಲಿ ಯಮ್ ಪೂಶಿ ಮಾರ್ಷ್ಮೆಲೋ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ರೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ಮೆಲ್ಲು. ಒಳ್ಳೆ ಸ್ಟ್ರಾಬೆರಿ ಮಿಲ್ಕ್ ಶೇಕು, ಮಾರ್ಷ್ಮೆಲೋ ಮೆಲ್ಟ್ ಹಾಕಿ ಮಾಡಿರೋದು, ಅದಕ್ಕೆ ಸರಿ ಅಂತ ತೊಗೊಂಬಿಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಬಾಯ್.